ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆ ಅಭಿನಂದನೆಗಳು ಸನ್ಮಾನ್ಯ ಅಧ್ಯಕ್ಷರೇ. ಇವತ್ತು ಕಲ್ಯಾಣ ಕರ್ನಾಟಕ ಅಂದ್ರೆ 7 ಜಿಲ್ಲೆಗಳು ಸಂಬಂಧಪಟ್ಟಂತ ಪ್ರದೇಶ. ಇಲ್ಲಿ ಸುಮಾರು 1,30,30,00,000 ಜನರು ವಾಸ ಮಾಡ್ತಕ್ಕಂಥ 7 ಜಿಲ್ಲೆಗಳಲ್ಲಿ ಅನೇಕ ಸಮಸ್ಯೆಗಳು. ಸನ್ಮಾನ್ಯ ಅಧ್ಯಕ್ಷರೇ, ಬೇಸಿಗೆ ಬಂದ್ರೆ ಸಾಕು ಜನರಿಗೆ ಕುಡಿಯುವ ನೀರಿಗೆ ನೀರು 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 ಅಂತದಾರೆ ಜನರು. ಇವತ್ತು ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಶಿಕ್ಷಣದಲ್ಲಿ ಶಿಕ್ಷಣ ಓದಬೇಕು ಕಲಿಬೇಕಂದ್ರೆ ಮಕ್ಕಳಿಗೆ ಒಳ್ಳೆ ಒಂದು ಶಿಕ್ಷಣ ಶಾಲೆಗಳಿಲ್ಲ. ಅಲ್ಲಿರ್ತಕ್ಕಂಥ ಶಿಕ್ಷಕರು ಕೊರತೆ ಇದೆ. ಬೇಸಿಗೆ ಬಂದ್ರೆ ಕುಡಿಯ ನೀರಿನ ಸಮಸ್ಯೆ ಇದೆ. ಅಲ್ಲಿಂದ ಮತ್ತೆ ರೈತರು ಏನು ಬೆಳೆದಂತ ಬೆಳೆಗೆ ನಿಖರವಾದ ಬೆಲೆ ಸಿಗ್ತಾ ಇಲ್ಲ. ಅತಿವೃಷ್ಟಿ ಮಳೆಯಾಗಿ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ. ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಸರ್ಕಾರದ ಗಮನಕ್ಕೆ ತರಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿಗೂ ಕೂಡ ಬ್ಯಾಸಿಗೆಯಲ್ಲಿರ್ತಕ್ಕಂಥ ಸಮಸ್ಯೆ ಬೇರೆ. ಇವತ್ತು ಕೂಡ ನಮ್ಮ 3 ಪಟ್ಟಣಗಳಲ್ಲಿ ಮುದಗಲ್ಲು, ಹಟ್ಟಿ ಮತ್ತು ಲಿಂಗಸೂಗೂರು ಇವತ್ತಿಗೂ ಕೂಡ 8 ದಿವಸಕ್ಕೆ ಒಂದ್ಸಲ ನೀರು ಬಿಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಗಮನಕ್ಕೆ ಹೋದ 1 ವರ್ಷದ ಹಿಂದೆಗಡೆ ಇದೇ ಬೆಳಗಾವಿ ಅಧಿವೇಶನದಲ್ಲಿ ಗಮನಕ್ಕೆ ತಂದಾಗ ಸಚಿವರು ಉತ್ತರ ಕೊಟ್ಟಿದ್ರು. 1 ಇಲ್ಲ 2 ತಿಂಗಳಲ್ಲಿ ನಿಮಗೆ ಶಾಶ್ವತ ಕುಡಿಯುವ ನೀರು ಯೋಜನೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿವರೆಗೂ ಯಾವುದೇ 1 ರೂಪಾಯಿ ಕೆಲಸ ಆಗಿಲ್ಲ. ಇವತ್ತಿಗೂ ಕೂಡ ಜನರು 8 ದಿವಸಕ್ಕೊಮ್ಮೆ ನೀರು ತಗೊಂಡು 8 ದಿವಸ ನೀರು ಸ್ಟೋರೇಜ್ ಮಾಡಿಕೊಂಡು ಆ ಸ್ಟೋರೇಜ್ ನೀರನ್ನ 8 ದಿನಗಳ ಗಟ್ಟಲೆ ಬಳಸ್ತಾ ಇದ್ದಾರೆ. ಇವತ್ತು ಅಧ್ಯಕ್ಷರೇ, ಇದು ಸರ್ಕಾರ ಒಂದ್ ಸ್ವಲ್ಪ ಗಮನ ಕೊಡ್ಬೇಕಲ್ವಾ ಇದ್ರ ಬಗ್ಗೆ? ಕುಡಿಯ ನೀರಿನ ಬಗ್ಗೆ ಸರ್ಕಾರ ಇಲ್ಲಿವರೆಗೆ ಗಮನ ಕೊಡ್ಲಿಲ್ಲ. ನಾವು ಎಷ್ಟು ಸಲ ಕೇಳ್ಕೊಂಡ್ರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಯಾಕೆ ಈ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದೆ ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಸಚಿವರ ಕಡೆ ಗಮನ ಕೊಡಬೇಕು. ಸ್ವಲ್ಪ ನೋಡಿ, ನಾವಿಷ್ಟು ಮಾತಾಡ್ತೀವಿ ಅಂದ್ರೆ ಒಬ್ರು ಸಚಿವರ ಕಡೆ ಏನಾದ್ರೂ ಗಮನ ಕೊಡ್ತಿದಾರ ನೋಡಿ. ಸನ್ಮಾನ್ಯ ಅಧ್ಯಕ್ಷರೇ, ನೀವಾದ್ರೂ ಒಂದು ಸಲಹೆ ಕೊಡಿ ಸಚಿವರುಗಳಿಗೆ. ಸ್ವಲ್ಪ ನಾವು ಏನ್ ಸಮಸ್ಯೆಗಳು ಕೇಳಕತ್ತೀವಿ ಅಟ್ಲೀಸ್ಟ್ ಅವ್ರ ಗಮನಿಸಬೇಕಲ್ಲ. ನಮ್ಗೆ ನಾವೇನ್ ಮಾತಾಡಕತ್ತೀವಲ್ಲ ಅದನ್ನ ನೋಡಿ. ನಾವು ಈ ರೀತಿ ಮಾತಾಡಿದ್ರೆ ಮತ್ತೆ ನಾವು ನಿಲ್ಬೇಕಾಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ನಿಂತವ್ರು ಯಾವಾಗ ಗಮನ ಕೊಡ್ತಾರೆ ಅವಾಗ ನಾವು ಮಾತಾಡ್ಬೇಕಾಗುತ್ತೆ. ಮಾತಾಡೋದು ಕೊಟ್ಟಿದ್ದೇನೆ ಅವಕಾಶ ನಮ್ಗೆ. ನೀವು ಅಟ್ಲೀಸ್ಟ್ ನಾವು ಕೇಳ್ಬೇಕಲ್ಲ, ನಮ್ಮ ಸಮಸ್ಯೆಗಳನ್ನು ಕೇಳ್ಬೇಕಲ್ವ ನಾವು ಏನ್ ಮಾತಾಡಕತ್ತೀವಂತ. ಅಲ್ಲ ರೀ, 8 ದಿವಸಕ್ಕೊಂದ್ಸಲ ನೀರು ಕೊಡ್ತೀರಿ ಕುಡಿಯಕಂತಂದ್ರೆ 8 ದಿವಸಗಳಲ್ಲಿ ಹೆಂಗ ನೀರು ಕುಡಿಬೇಕು ಜನ ಹೇಳ್ರಿ ನಮಗೆ. ಅಲ್ಲಿ 8 ದಿವಸಕ್ಕೊಂದ್ಸಲ ನೀರು ಸ್ಟೋರೇಜ್ ಮಾಡ್ಕೊಂಡು ನೀರು ಕುಡಿತಿದ್ದಾರೆ. ಇವತ್ತು ಕೂಡ ದೊಡ್ಡ ದೊಡ್ಡ ಪಟ್ಟಣಗಳು, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತ್ ಇರ್ತಕ್ಕಂಥ ಗ್ರಾಮ ಪಂಚಾಯತ್ಗಳಲ್ಲಿ ಪಟ್ಟಣಗಳಲ್ಲಿ ಇವತ್ತು 8 ದಿವಸಕ್ಕೊಮ್ಮೆ ನೀರು ಬಿಟ್ಟರೆ ನೀರು ಹೆಂಗ್ ಕುಡಿಬೇಕು ಹೇಳ್ರಿ ಜನರು. ಇವತ್ತಲ್ಲಿ 8 ದಿವಸಗಳಲ್ಲಿ ಸ್ಟೋರೇಜ್ ಮಾಡಿ ನೀರು ಕುಡಿದ ಇತಿಹಾಸ ಇದೆ ನೋಡಿ. ಎಲ್ಲಾದ್ರೂ ಯಾವ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ? ಇದು ಲಿಂಗಸೂರು ತಾಲೂಕಿನಲ್ಲಿದೆ. ಇವತ್ತು ಮುದಗಲ್, ಹಟ್ಟಿ, ಲಿಂಗಸೂರಲ್ಲಿ 8 ದಿವಸ ನೀರು ಸ್ಟೋರೇಜ್ ಮಾಡ್ತಿದಾರ. 8 ದಿವಸಗಳೆಲ್ಲ ನೀರನ್ನು ಬಳಸಂತ ಕೆಲಸ ಆಗ್ತದೆ. ಹಟ್ಟಿ ಗೋಲ್ಡ್ ಮೈನ್ಸ್, ಸನ್ಮಾನ್ಯ ಅಧ್ಯಕ್ಷರೇ, ಹಟ್ಟಿ ಗೋಲ್ಡ್ ಮೈನ್ಸ್ ಸುಮಾರು ವರ್ಷಕ್ಕೆ 1000 ಕೋಟಿ ಲಾಭ ಆಗುತ್ತೆ. 1000 ಕೋಟಿ ಲಾಭ ಇದೆ. ಹಟ್ಟಿ ಪಟ್ಟಣದಲ್ಲಿ ಕುಡಿಯಕ್ಕೆ ನೀರಿಲ್ಲ. ಜನರು ಇವತ್ತು ಹಟ್ಟಿ ಕಂಪನಿಯಲ್ಲಿ ನೌಕರಿ ಮಾಡ್ಕೊಂತಾರೆ. ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಜಮೀನು ಕಳ್ಕೊಂಡಿದ್ದಾರೆ, ಇವತ್ತು ಕಷ್ಟದಲ್ಲಿ ಇದಾರ. ಅಂತ ಒಂದು ಹಟ್ಟಿ ಪಟ್ಟಣಕ್ಕೆ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ರಿ. 8 ದಿವಸ ನೀರು ಬಿಡ್ತಿದಾರೆ ಅಲ್ಲಿ ಹಟ್ಟಿ ಪಟ್ಟಣದಲ್ಲಿ. ಜನರು ಕೇಳ್ತಿದಾರೆ ನಮಗ. ಸರ್ಕಾರ ಹೇಳ್ತದೆ ಅವ್ರಿಗೊಂದು 2,000 ರೂಪಾಯಿ ಹೆಣ್ಮಕ್ಳು ತಾಯಂದಿರಿಗೆ ಕೊಡ್ತಿದಾರ, ಯುವಕರಿಗೆ ಒಂದು 1,500 ಕೊಡ್ತಿದಾರ, ಇನ್ನೊಬ್ಬರಿಗೆ ಯುವಕರಿಗೆ ಮತ್ತೆ ಒಂದು 3,000 ಕೊಡ್ತಿದಾರ. ನಮ್ದು ಏನ್ ಅಭ್ಯಂತರ ಇಲ್ಲ, ನಾವು ಸ್ವಾಗತ ಮಾಡ್ತೀವಿ ಸರ್ಕಾರಕ್ಕೆ. 2,000 ಕೊಡೋದನ್ನ 4,000 ಮಾಡ್ಲಿ, 1,500 ಕೊಡೋದನ್ನ ಇನ್ನೂ 3,000 ಮಾಡ್ಲಿ, 3,000 ಕೊಡೋದನ್ನ 6,000 ಮಾಡಿಕೊಡ್ರಿ. ಆದ್ರೆ ನಮ್ದು ಏನ್ ಅಭ್ಯಂತರ ಇಲ್ಲ, ಸರ್ಕಾರಕ್ಕೆ ನಾವು ಸ್ವಾಗತ ಮಾಡ್ಕೊಂತೀವಿ. ಆದ್ರ ಇದು ಯಾವುದು ಶಾಶ್ವತ ಪರಿಹಾರ ಅಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಯಾವುದು ಶಾಶ್ವತವಲ್ಲ. ಶಾಶ್ವತವಾಗಿ ಕೊಡಬೇಕಾದದ್ದು ಯುವಕರಿಗೆ ಉದ್ಯೋಗ ಕೊಡ್ರಿ, ಮಹಿಳೆಯರಿಗೆ ಉದ್ಯೋಗ ಕೊಡ್ರಿ. ಆ ಭಾಗದಲ್ಲಿ ಮಹಿಳೆಯರಿಗೆ ಉದ್ಯೋಗ ಇಲ್ಲಾರ್ದ, ಯುವಕರು ಉದ್ಯೋಗ ಇಲ್ಲದಕ್ಕಂತ ಬೇರೆ ಕಡೆ ಜಿಲ್ಲೆಗೆ, ಬೇರೆ ಬೇರೆ ಪಟ್ಟಣಗಳಿಗೆ ಗೂಳೆ ಹೋಗ್ತಕ್ಕಂಥದ್ದು ನೋಡ್ತಾ ಇದೀವಿ. ಪ್ರತಿ ಸಲ ರಾಯಚೂರು ಜಿಲ್ಲೆಯಿಂದ 40ರಿಂದ 45,000 ಜನ ಗೂಳೆ ಹೋಗ್ತಿದಾರ. ಗೂಳೆ ಹೋಗುವ ಸಂದರ್ಭದಲ್ಲಿ ಎಂತೆಂಥ ಸಮಸ್ಯೆಗಳು ಉದ್ಭವಿಸ್ತವೆ ಅಂದ್ರೆ ಎಕ್ಸ್ಟೆಂಟ್ ಆಗ್ತಿದೆ. ಒಂದೇ ಸಲ 8 ಜನ, 10 ಜನ, 15 ಜನ ಒಂದೇ ಸಲ ಒಂದೇ ಗಾಡಿಯಲ್ಲಿ ಡೆತ್ ಆದಂತ ಇತಿಹಾಸ ಇದೆ. ಒಂದು ಸಾರಿ ಅಲ್ಲ, ಇಂಥವು ಅನೇಕ ಸಾರಿ ಇವತ್ತು ಮರಣವನ್ನು ಒಪ್ಪಿದಿರತಕ್ಕಂಥವ್ರು ಎಕ್ಸ್ಟೆಂಟ್ದಲ್ಲಿ. ಸರ್ಕಾರ ಇವತ್ತು ಪರಿಹಾರ ಕೊಡ್ತದೆ. 2,000, 5,000, 2 ಲಕ್ಷ, 5 ಲಕ್ಷ, ಅದೇನದು ಪರಿಹಾರ ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಾಣ ಕಳ್ಕೊಂತಿದಾರ. ಆ ಗೂಳೆ ಹೋಗೋದನ್ನ ತಪ್ಪಕ್ಕಾಗಿದ್ರೆ ಸ್ವಾಮಿ ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಕೈಗಾರಿಕೆಯನ್ನು ಉತ್ಪನ್ನ ಪ್ರಾರಂಭ ಮಾಡ್ರಿ, ಗಾರ್ಮೆಂಟ್ ಅನ್ನು ಹಾಕ್ಸ್ರಿ. ನೀವೇನು ಮಹಿಳೆಯರಿಗೆ 2,000 ಕೊಡ್ತಿರಲ್ಲ, ನೀವು 4,000 ಕೊಟ್ಟರು ಮಹಿಳೆಯರು ತೃಪ್ತಿ ಇಲ್ಲ. ಶಾಶ್ವತ ಅವರಿಗೆ ಪರಿಹಾರ ಒಂದು ಉದ್ಯೋಗ ಕೊಡ್ರಿ. ಅಲ್ಲಿ ಗಾರ್ಮೆಂಟ್ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಗಾರ್ಮೆಂಟ್ ಸ್ಥಾಪನೆ ಮಾಡ್ರಿ. 5,000 ಮಹಿಳೆಯರಿಗೆ ಉದ್ಯೋಗ ಕೊಡ್ರಿ, 5,000 ಮಹಿಳೆಯರಿಗೆ ಉದ್ಯೋಗ ಕೊಡ್ರಿ. ನೆನೆಸ್ತಾರೆ ನಿಮ್ಮನ್ನ.
ಯಾರು ಎಲ್ಲಿ ಉಸುಗೆ ಗುಳೆ ಹೋಗಿ ತಪ್ಪೈತಿ, ಅವ್ರ ಪ್ರಾಣ ಉಳಿತೈತಿ, ಅವ್ರು ನಿಜವಾದ ಒಂದು ಜಾಗದಲ್ಲಿ ಇದ್ದು ಅವ್ರು ಉಪಜೀವನ ಮಾಡ್ತಾರ, ನಿಮ್ಮನ್ನ ನೆನೆಸ್ತಾರ ಅವರು. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೊಂದು ಗಾರ್ಮೆಂಟ್ ಫ್ಯಾಕ್ಟರಿ ಹಾಕಂತ ಕೆಲಸ ಮಾಡ್ರಿ. ಯುವಕರು ಏನ್ ಮಾಡಿದಾರೆ ಸ್ವಾಮಿ, ಇವತ್ತು 1500 ಕೊಡ್ತೀರಿ, 3000 ಕೊಡ್ತೀರಿ, ಅದು ಶಾಸಕ ಪರಿವಾರದವರಿಗೆ. ಅವ್ರು ಕೇಳ್ತಾ ಇದಾರೆ, ಸ್ವಾಮಿ ಸರ್ಕಾರಕ್ಕೆ ನಾವೇನು ಹೋಗಿ ಕೇಳಕತ್ತಿಲ್ಲ, ನಮ್ಗೆ ಉದ್ಯೋಗ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಉದ್ಯೋಗ ಕೊಟ್ಟರೆ ಸಾಕು, ಅದರಿಂದ ನಮ್ಮ ಪರಿಹಾರ ಜೀವನ ಪರಿಹಾರ ಬದುಕ್ತೀವಿ ಅಂತಾರೆ ಯುವಕರು. ಅವ್ರಿಗೆ ಉದ್ಯೋಗ ಕೊಡಬೇಕಲ್ಲ. ಬಹಳಷ್ಟು ಮಂದಿ MA ಮಾಡಿದ್ದಾರೆ, ಒಳ್ಳೆ ಡಿಗ್ರಿಗಳನ್ನು ಮುಗಿಸಿದ್ದಾರೆ, ಇಂಥ ಮಾಡಿದ ಎಲ್ಲ ಅಂತ ಕೋರ್ಸ್ಗಳು ಮಾಡಿದಂತ ಯುವಕರಿಗೆ ಉದ್ಯೋಗ ಕೊಡದೆ ಹೋದ್ರೆ ಅವ್ರ ಪರಿಸ್ಥಿತಿ ಏನಾಗ್ತದೆ ಹೇಳ್ರಿ ಅಧ್ಯಕ್ಷರೇ. ಇವತ್ತು ಅವರು ಕೂಡ ಗುಣ ಹೋಗ್ತಾ ಇದಾರ, ಬೇರೆ ಬೇರೆ ಪ್ರೈವೇಟ್ ಕಂಪನಿಯಲ್ಲಿ ನೌಕರಿ ಮಾಡಾಕ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಇವತ್ತ ಉಪಜೀವನ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕದ ಇತಿಹಾಸ ಇದೆ ಅಧ್ಯಕ್ಷರೇ. ಸ್ವತಂತ್ರ ಸಿಕ್ಕಿರೋ ದೇಶಕ್ಕೆ ನಮ್ಮ ಆಗಸ್ಟ್ 15 ಆದ್ರೆ ಕಲ್ಯಾಣ ಕರ್ನಾಟಕ ಸಿಕ್ಕಿರೋದು ಸೆಪ್ಟೆಂಬರ್ 17ರಲ್ಲಿ. 13 ತಿಂಗಳ ಲೇಟಾಗಿ ನಮ್ಗೆ ಸ್ವತಂತ್ರ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಏನ್ ಸವಲತ್ತುಗಳಾಗವಲ್ಲಿ ಎಲ್ಲಾ ಸವಲತ್ತುಗಳಲ್ಲಿ ವಂಚಿತರಾಗ್ತಾ ಇದೀವಿ ನಾವು. ಇವತ್ತು ಏನ್ ದಾಖಲಾತಿ ಹುದ್ದೆಗಳಲ್ಲಿ ತುಂಬತಕ್ಕಂಥ 371J ಬಂದಿದೆ. 371J ಏನಾಗಿದೆ ಪರಿಸ್ಥಿತಿ ಗೊತ್ತರೆ, ಅಲ್ಲಿ ಸಿಗಬೇಕಾದ ನಿಜವಾದ ಫಲಾನುಭವಿಗೆ ಯಾರಿಗೆ ಸಿಗಬೇಕು ಅದಕ್ಕೆ ಸಿಗ್ತಾ ಇಲ್ಲ. ಯಾರು ಪರ್ಸೆಂಟೇಜ್ ಮೇಲೆ ಅದರ ಕಡೆ ಮೈಸೂರು, ಬೆಂಗಳೂರು, ತುಮಕೂರು, ಮಂಡ್ಯದವರು ಬರ್ತಾರ, 1 ವರ್ಷ ಇಲ್ಲಿ ಡ್ಯೂಟಿ ಮಾಡ್ತಾರ, ಪರ್ಸೆಂಟೇಜ್ ಮೇಲೆ ಬಂದು 1 ವರ್ಷ ಆದ್ಮೇಲೆ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅವ್ರವ್ರ ರಾಜ್ಯಗಳಿಗೆ ಅವ್ರವ್ರ ಜಿಲ್ಲೆಗಳಿಗೆ ಹೋಗ್ಬಿಡ್ತಾರ. ಇಲ್ಲಿ ಪರಿಸ್ಥಿತಿ ಏನಾಗಿದೆ, ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮಕ್ಕಳಿಗೆ ಪಾಠ ಹೇಳಕ್ ಶಿಕ್ಷಕರಿಲ್ಲ, ಅತಿಥಿ ಶಿಕ್ಷಕರ ನೇಮಕ ಮಾಡಿರಿ. ಸರ್ಕಾರ ಇವತ್ತು ಅವ್ರಿಗೆ 12,000 ರೂಪಾಯಿ 15,000 ರೂಪಾಯಿ ಸಂಬಳ ಕೊಡ್ತಾ ಇದೆ. ಎದಕ್ಕೆ ಸಾಲ್ತಿದೆ ಸ್ವಾಮಿ ಅಧ್ಯಕ್ಷರ ಸಂಬಳದಕ್ಕೆ? ಅವ್ರು ಇವತ್ತ ಒಂದು ದಿವಸಕ್ಕೆ ಒಬ್ಬ ಅತಿಥಿ ಶಿಕ್ಷಕನಿಗೆ 400 ರಿಂದ 500 ರೂಪಾಯಿ ಖರ್ಚಿದೆ. ಅವ್ನಿಗೆ ಹೋಗಿ ಬರೋ ಪೆಟ್ರೋಲ್ ಖರ್ಚು, ಅವನಿಗೆ ಊಟದ ಖರ್ಚು, ಬಸ್ಸಿನ ಸೌಕರ್ಯಗಳಿಲ್ಲ, ಹಳ್ಳಿಗಳಲ್ಲಿ ಹೋಗ್ಲಕ್ಕ ಹಳ್ಳಿಗಳಲ್ಲಿ ಹೋಗಿ ಅವ್ನು ಡ್ಯೂಟಿ ಮಾಡಬೇಕು. ಒಬ್ಬ ಅತಿಥಿ ಶಿಕ್ಷಕನಿಗೆ ಅಷ್ಟು ಕೊಟ್ರೆ ಅವ್ನು ಉಪಜೀವನ ಮಾಡಕ್ಕಾಗ್ತದ? ಅವ್ನು ಹೆಂಡತಿ ಮಕ್ಕಳನ್ನ ಹೆಂಗ್ ಬದುಕಿಸ್ಬೇಕು? ಅವ್ರ ತಂದೆ ತಾಯಿನ ಯಾವ್ದು ರೀತಿ ಬದುಕಿಸ್ಬೇಕು? ಅವರು ಅವ್ರಿಗೆ ಏನಾದ್ರು ಒಂದು 30,000 ರೂಪಾಯಿ ಸಂಬಳ ಕೊಡ್ಬೇಕಲ್ಲ ಸನ್ಮಾನ್ಯ ಅಧ್ಯಕ್ಷರವರಿಗೆ, ಅತಿಥಿ ಶಿಕ್ಷಕರಿಗೆ. ಅತಿಥಿ ಶಿಕ್ಷಕರಂತ ನೇಮಕ ಮಾಡಿದ ಮೇಲೆ ಸರ್ಕಾರ ಅವರಿಗೆ ಏನಾದ್ರು ಒಂದು ಅವರಿಗೆ ಕೈ ತುಂಬ ಸಂಬಳ, ಅವ್ರು ಉಪಜೀವನ ಮಾಡಿದ ಸಂಬಳ ಕೊಡದ ಹೋದ್ರೆ ಅದು ಯಾವ ರೀತಿ ಅವರು ಉಪಜೀವನ ಮಾಡ್ಬೇಕು ಹೇಳಿ? ಇವತ್ತು ಆಶಾ ಕಾರ್ಯಕರ್ತರು ಕಲ್ಯಾಣ ಕರ್ನಾಟಕದಲ್ಲಿ, ಆಶಾ ಕಾರ್ಯಕರ್ತರು, ನರ್ಸ್ಗಳು, ಡಾಕ್ಟರ್ಗಳು ಇವತ್ತು ಪರಿಸ್ಥಿತಿ ಕರೋನಾ ಸಂದರ್ಭದಲ್ಲಿ ಅವರು ಪ್ರಾಣವನ್ನೇ ಒತ್ತಿಟ್ಟು ಅವರು ಡ್ಯೂಟಿ ಮಾಡಿರ್ತಕ್ಕಂಥದ್ದು, ಅವರು ಪ್ರಾಣ ಒತ್ತಿಟ್ಟು ಡ್ಯೂಟಿ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಇವತ್ತು ಸವಲತ್ತೇ ಇಲ್ಲ ಸರ್ಕಾರದಿಂದ. ಅವ್ರು ಇವತ್ತು ಆಶಾ ಕಾರ್ಯಕರ್ತರ ಪರಿಸ್ಥಿತಿ ಏನಾಗಿದೆ ನೋಡ್ರಿ, ಬೀದಿ ಬೀದಿಗಳಲ್ಲಿ ಹೋರಾಟ ಮಾಡ್ತಾ ಇದಾರ. ಸ್ವಾಮಿ ನಮಗೆ ತಿಂಗಳಗಟ್ಟಲೆ ಬದುಕಕ್ಕೆ ಏನಾದ್ರು ಒಂದು ಸಂಬಳ ಕೊಡ್ರಿ ಅಂತಾರ, ಸರ್ಕಾರ ಕೊಡ್ತಾ ಇಲ್ಲ. ಸರ್ಕಾರ ಅವ್ರ ಬಗ್ಗೆ ಕೇರೆ ಮಾಡಿಲ್ಲ. ಇವತ್ತಿನ ಪರಿಸ್ಥಿತಿ ಯುವಕರಿಗೆ ಉದ್ಯೋಗ ಇಲ್ಲ, ಮಹಿಳೆಯರಿಗೂ ಉದ್ಯೋಗ ಇಲ್ಲ, ಬೇರೆ ಕಡೆ ಕೂಳೆ ಹೋಗ್ತಕ್ಕಂಥದ್ದು, ಎಕ್ಸಿಟ್ ಅಲ್ಲಿ 10 ಜನ 15 ಜನ ಮರಣ ಹೋಗ್ತಕ್ಕಂಥದ್ದು, 8 ದಿನಕ್ಕೊಮ್ಮೆ ನೀರು ಬಿಡ್ತಕ್ಕಂಥದ್ದು. ಇದು ಯಾವ ನ್ಯಾಯ ಸ್ವಾಮಿ ಕಲ್ಯಾಣ ಕರ್ನಾಟಕದ ಏನ್ ಜನ ಪಾಪ ಮಾಡಿದೀವಿ ನಾವು? 1,30,00,000 ಜನರು ಬದುಕಂತ ಜೀವನ 7 ಜಿಲ್ಲೆಗಳಲ್ಲಿ ಸರ್ಕಾರ ಸವಲತ್ತು ಸರ್ಕಾರ ಹೇಳ್ತಾ ಇದೆ. 5,000 ಕೋಟಿ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅನುದಾನ ಕೊಡ್ತೀವಿ ಅಂತಾರ. 5,000 ಕೋಟಿಯಲ್ಲಿ ಶಾಸಕರಿಗೆ ಎಷ್ಟು ಕೊಟ್ಟಿರಿ ಸ್ವಾಮಿ? 5,000 ಕೋಟಿಯಲ್ಲಿ ಇವತ್ತು ಎಷ್ಟು ಅಭಿವೃದ್ಧಿ ಮಾಡ್ತಾ ಇದೀವಿ ನೋಡ್ರಿ. ಅದರಲ್ಲಿ ಅನೇಕ ನಿಯಮಗಳು ಹಾಕ್ಬಿಟ್ಟಿದಾರ. ಯಾವುದೇ ಸಂಸ್ಕೃತಿ ಭವನ ಕಟ್ಟಂಗಿಲ್ಲ, ಸಮುದಾಯ ಭವನಗಳು ಕಟ್ಟಂಗಿಲ್ಲ, ಯಾವುದೇ ಇನ್ನೊಂದು ಕೆಲಸಗಳು ಯೂಸ್ ಮಾಡಂಗಿಲ್ಲ. ಅದಕ್ಕೆ ಲಿಮಿಟ್ ಮಾಡಿಬಿಟ್ಟಿದ್ದಾರೆ. ಸೀಸೆ ರಸ್ತೆ ಮಾಡಬೇಕು, ಕುಡಿಯಕ್ಕೆ ನೀರು ಮಾಡ್ಕೋಬೇಕು, ಏನು ಮತ್ತೆ ಬೇರೆ ಕೆಲಸ ಯಾವ ಯೂಸ್ ಮಾಡಬಾರ್ದು ಅಂತಂದ್ರೆ, ಶಾಲೆಗಳಲ್ಲಿ ಬರೀ ಓನ್ಲಿ ಪರ್ಚೇಸ್ ಮಾಡ್ಬೇಕಂತಂದ್ರೆ ಹೊಸ ಶಾಲೆಗಳು ಕಟ್ಟದೆ. ಅವಾಗ ನಾವು ಇವತ್ತು ಸುಮಾರು 40 ವರ್ಷ 50 ವರ್ಷ ಶಾಲೆಗಳದಾವ. ಮಳೆ ಬಂದ್ರೆ ಸೋರ್ತದವ, ಮಕ್ಕಳು ಕೂಡಕ್ಕಾಗ್ತಾ ಇಲ್ಲ ಶಾಲೆಯಲ್ಲಿ. ಆ ಶಾಲೆ ಸೋರಂತ ಮಕ್ಕಳು ಶಾಲೆಯಲ್ಲಿ ಕುಂತ್ರೆ ಪಾಠ ಹೇಳಕ್ಕಾಗ್ತದ? ಇವತ್ತೇನಾದ್ರು ಬೆಂಗಳೂರು, ಮೈಸೂರು, ತುಮಕೂರು ಕಡೆ ಅದ್ರಿ ತದವ ನೋಡ್ರಿ ಶಾಲೆಗಳು, ಅಲ್ಲಿ ಒಳ್ಳೆ ಒಳ್ಳೆ ಶಾಲೆಗಳಿದಾವ. ಕಲ್ಯಾಣ ಕರ್ನಾಟಕದಲ್ಲಿ ಕಷ್ಟದಲ್ಲಿ ಮಕ್ಕಳು ಓದ್ತಾ ಇದಾರೆ. ಅವ್ರಿಗೆ ಒಳ್ಳೆ ಶಿಕ್ಷಕರು ಕೊಟ್ಟಿಲ್ಲ, ಇವತ್ತಿಗೂ ಶಿಕ್ಷಕರು ಕೊರತೆ ಇದೆ. ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಅತಿಥಿ ಶಿಕ್ಷಕರನ್ನು ಕೊಟ್ಟಿರಿ, ಅವರಿಗೆ ಕೈ ತುಂಬ ಸಂಬಳ ಕೊಡ್ತಕ್ಕಂಥ ಕೆಲಸ ಮಾಡ್ರಿ. ಇಲ್ಲಾಂದ್ರೆ ಅವ್ರು ಪರ್ಮಿಟ್ ಮಾಡ್ಕೊಡ್ರಿ, ಅವ್ರ ಅತಿಥಿ ಶಿಕ್ಷಕರು ಪರ್ಮಿಟ್ ಮಾಡ್ಕೊಂಡ್ಬಿಡ್ರಿ. ಅವ್ರಿಗೆ ಸಂಬಳ ಬರ್ತಿದೆ, ಸರ್ಕಾರದಿಂದ ಏನ್ ಬರ್ಬೇಕು ಸಂಬಳ ಬರ್ತಿದೆ, ಸರಿಯಾಗಿ ಮಕ್ಕಳಿಗೆ ಪಾಠ ಅಂತ ವ್ಯವಸ್ಥೆ ಆಗುತ್ತಿದೆ. ಇನ್ನೊಂದು ಇದರಲ್ಲಿ ವಿಶೇಷ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಇರ್ತಕ್ಕಂಥ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಬಿಸಿ ಊಟಕ್ಕಂತೇಳಿ ಅಲ್ಲಿ ಊಟ ಕೊಡ್ತಾ ಇದೆ. ಇನ್ನೊಂದು ಅದರಲ್ಲಿ ಒಂದು ಸಂಸ್ಥೆ ಚಕ್ಕಿ ಎಗ್ಗುಗಳು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಯಾರ. ಅದನ್ನ ಏನ್ ಮಾಡ್ಯಾರ ಹೇಳ್ರಿ ಅಧ್ಯಕ್ಷರೇ? ಇವತ್ತ ಓದಿಸ್ತ ಪಾಠ ಹೇಳ್ತಕ್ಕಂಥ ಶಿಕ್ಷಕರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಅವ್ರು ಹೋಗಿ ಅಂಗಡಿ ಹೋಗಿ ಖರೀದಿ ಮಾಡ್ಕೊಂಡ್ ಬರ್ಬೇಕು, ಮಕ್ಕಳಿಗೆ ಮಧ್ಯಾಹ್ನ ಊಟ ಹಾಕ್ಬೇಕು, ಮತ್ತೆ ಪಾಠ ಯಾವಾಗ ಹೇಳ್ಬೇಕು? ಅವರು ಪಾಠ ಯಾವಾಗ ಹೇಳ್ಬೇಕು ಮಕ್ಕಳಿಗೆ? ಅವ್ರಿಗೆ ಏನಾದ್ರು ಅವ್ರ ಜವಾಬ್ದಾರಿ ಬದಲು ಬೇರೆ ಒಂದು ಸಂಸ್ಥೆಗೆ ಕೊಟ್ಟು ಸರ್ಕಾರನೇ ಒಂದು ತೀರ್ಮಾನ ಮಾಡಿ ಅದನ್ನೆಲ್ಲನೂ ಕೊಟ್ಟು ಒಂದು ಜವಾಬ್ದಾರಿ ಕೊಟ್ಟಿಗೆ ಮಕ್ಕಳಿಗೆ ಸಪ್ಲೈ ಮಾಡಿದ ವ್ಯವಸ್ಥೆ ಮಾಡ್ಬೇಕಲ್ವಾ? ಶಿಕ್ಷಕರಿಗೆ ಆ ಜವಾಬ್ದಾರಿ ಕೊಟ್ರೆ ಶಿಕ್ಷಕರು ಮಟಲ್ ಯಾವಾಗ ಖರೀದಿ ಮಾಡಬೇಕು, ಮಕ್ಕಳಿಗೆ ಯಾವಾಗ ಪಾಠ ಹೇಳಬೇಕು, ಊಟ ಯಾವಾಗ ಆಗ್ಬೇಕು ಮಕ್ಕಳಿಗೆ? ಸರ್ಕಾರನ ಗಮನಿಸಬೇಕಲ್ವಾ? ಯಾವುದೇ ಒಂದು ಯೋಜನೆ ತಂದಾಗ ಈ ಯೋಜನೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಗಮನಿಸಬೇಕಲ್ಲ ಅಧ್ಯಕ್ಷರೇ? ಇದು ಆಗಿರ್ತಕ್ಕಂಥ ಸಮಸ್ಯೆ. ಇದನ್ನ ಬಿಸಿ ಊಟ ಆಗಿರ್ಬಹುದು, ಆ ಚಕ್ಕೆ ಎಗ್ಗು ಕೊಡ್ತಕ್ಕಂಥ ಆಗಿರ್ಬಹುದು, ಅದನ್ನ ಮಾಸ್ಟರ್ ಟೀಚರ್ಗಳು ಜವಾಬ್ದಾರಿ ಕೊಡಬೇಡ್ರಿ. ದಯಮಾಡಿ ಅದನ್ನ ಯಾರಾದ್ರೂ ಒಂದು ಸಂಸ್ಥೆ ಕೊಡುವಂತ ವ್ಯವಸ್ಥೆ ಮಾಡ್ರಿ.
ಯಾರ ಕಡೆ ಒಂದು ಎನ್ಜಿಒ ಕೊಟ್ಟು ಎನ್ಜಿಒಗಳಿಂದ ಸಪ್ಲೈ ಮಾಡುವಂತ ವ್ಯವಸ್ಥೆ ಆಗಲಿ. ಶಿಕ್ಷಕರು ಪಾಠ ಹೇಳಿ ಮಕ್ಕಳಿಗೆ. ನಮ್ಮ ಭಾಗದಲ್ಲಿ ಯಾಕೆ ಪರ್ಸೆಂಟೇಜ್ ಸಿಗ್ತಾ ಇಲ್ಲ ಅಂದ್ರೆ ಶಿಕ್ಷಕರು ಕೊರತೆ ಅಂದ್ರೆ ಪರ್ಸೆಂಟೇಜ್ ಸಿಗ್ತಾ ಇಲ್ಲ. ಪರ್ಸೆಂಟೇಜ್ ಇಲ್ಲ ಅಂದ್ರೆ ನೌಕರಿ ಆಗ್ತಿಲ್ಲ. ನೌಕರಿ ಆಗಲ್ಲ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಬೇರೆ ಕಡೆ ಗೂಳೆ ಹೋಗ್ತಾ ಇದಾರೆ, ಆಕ್ಸಿಡೆಂಟ್ ಆಗ್ತಾ ಸಾಯ್ತಾ ಇದಾರ. ಇವೆಲ್ಲ ಸಮಸ್ಯೆಗಳು ಉದ್ಭವಿಸ್ತದೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ. ಅದನ್ನು ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಇದು ದೊಡ್ಡ ಸಮಸ್ಯೆವಾಗಿ ಉದ್ಭವಿಸಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಒಂದು ನಿಮ್ಮಲ್ಲಿ ಕೈ ಮುಗಿದು ನಾನು ಮನವಿ ಮಾಡ್ಕೊತೀನಿ. ಯಾಕಂದ್ರೆ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕಾಗಿದೆ, ಆರೋಗ್ಯ ಕಡೆ ಒತ್ತು ಕೊಡಬೇಕಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನರ್ಸ್ಗಳು ಇವತ್ತು ಡ್ಯೂಟಿ ಮಾಡ್ತಾ ಇದಾರೆ. ಅವರಿಗೆ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು ಬೇಡಿಕೆ ಇಟ್ಟರೆ ಸರ್ಕಾರಿ ಇವತ್ತಿಗೂ ಕ್ಯಾರಿ ಅಂದಿಲ್ಲ ನರ್ಸ್ಗಳಿಗೆ. ಇವತ್ತು ಅವರು ಕರೋನಾ ಸಂದರ್ಭದಲ್ಲಿ ರಾತ್ರಿ ಹೋಗಲಿ ಡ್ಯೂಟಿ ಮಾಡ್ತಾ ಇದಾರೆ. ಅವರು ಆಶಾ ಕಾರ್ಯಕರ್ತರು ಇವತ್ತು ರಾತ್ರಿ ಹೋಗಲಿ ಕೆಲಸ ಮಾಡ್ತಾ ಇದಾರೆ. ದಯಮಾಡಿ ಇದರ ಕಡೆ ಜಾಸ್ತಿ ಒತ್ತನ್ನು ಕೊಡತಕ್ಕಂಥ ವ್ಯವಸ್ಥೆ ಆಗಲಿ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ ತೆಗೆದು ಇವತ್ತೇನು 2,000 ಕೊಡ್ತಿದ್ರಲ್ಲ, 2,000 ಕೊಡೋ ಬದಲು 4,000 ಕೊಟ್ಟು ನಮ್ಮದಿನ ಬಂತಿರಲ್ಲ, ನಿಮ್ಗೆ ಸ್ವಾಗತ ಮಾಡ್ತೀವಿ, ಅಭಿನಂದನೆ ತಿಳಿಸ್ತೀವಿ. ಆದ್ರೆ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಉಳಿತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಾಗಬೇಕು, ಯುವಕರಿಗೂ ಉದ್ಯೋಗ ಕೊಡ್ತಕ್ಕಂಥದ್ದಾಗಬೇಕು. ಸನ್ಮಾನ್ಯ ಅಧ್ಯಕ್ಷರ ಜೊತೆಯಲ್ಲಿ ನೀರಾವರಿ ಏನಾಗಿದೆ ಅಂದ್ರೆ, ನೀರಾವರಿ ದೀಪ ಕತ್ತಲಿದ್ದಂಗ ಒಂದು ವಿದ್ಯುತ್, ಒಂದು ನೀರಾವರಿ ಯೋಜನೆ ಆಗಿದೆ. ಒಂದು ನಂದಾವರಿ ಏತ ನೀರಾವರಿ ಯೋಜನೆ ಪ್ರಾರಂಭ ಆಗಿದೆ. ಅಧ್ಯಕ್ಷರೇ, ಎಲ್ಲಿ ಪ್ರಾರಂಭ ಆಗಿದೆ ಅಲ್ಲಿ 35 ಹಳ್ಳಿಗಳು ಬಿಟ್ಟು ಮುಂದಿನ ತಾಲೂಕಿಗೆ ನೀರು ಒಯ್ದಾರ. ಆ 35 ಹಳ್ಳಿಗಳು ನೀರು ಎಲ್ಲಿ ಸಿಗಬೇಕಾಗಿತ್ತು ಅವ್ರಿಗೆ ಸಿಗ್ತಾ ಇಲ್ಲ. ಅವ್ರು ಇವತ್ತು ಹೋರಾಟ ಬೀಳ್ತಾ ಇದ್ದಾರೆ. ಇವತ್ತಲ್ಲಿ ಸರ್ಕಾರ ಇದನ್ನ ನಾನು ಬಹಳಷ್ಟು ಸಲ ಮನವಿ ಮಾಡ್ಕೊಂಡಿದ್ದೀನಿ. 35 ಹಳ್ಳಿಗಳ 0 ಪಾಯಿಂಟ್ ಬಿಟ್ಕೊಂಡು ಎಲ್ಲಿ ನೀರು ಪ್ರಾರಂಭ ಆಗ್ತದೆ ಅಲ್ಲೇ ಬಿಟ್ಕೊಂಡು ಮುಂದಿನ ತಾಲೂಕು ನೀರು ಒಯ್ದ್ರ ಇವ್ರು ಸುಮ್ಮನೆ ಇರ್ತಾರ? ಈ ರೀತಿ ಎಲ್ಲೇನಾದ್ರೂ ಉದಾಹರಣೆಗಳದಾವ? ಯಾಕೆ ಲಿಂಗಸೂರಲ್ಲಿ ತಾರತಮ್ಯ ಮಾಡಿದ್ರು? 35 ಹಳ್ಳಿ ಯಾಕೆ ಉಳ್ಕೊಂಡು ಇವು? ಇದನ್ನ ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ಬಹಳ ಸಲ ಮನವಿ ಮಾಡ್ಕೊಂಡಿದ್ದೀನಿ. ಇವತ್ತು ಕೂಡ ಮನವಿ ಮಾಡ್ಕೊಂತೀನಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಬಿಟ್ಟು ಆದಂತ 35 ಹಳ್ಳಿಗಳಿಗೆ ತಕ್ಷಣ ನೀರಾವರಿ ಮಾಡಬೇಕು. ಇಲ್ಲಾಂದ್ರೆ ಮತ್ತೆ ಜನ ಅಲ್ಲಿ ಹೋರಾಟಕ್ಕೆ ಇಳಿತಾರ. ಮತ್ತೆ ಸರ್ಕಾರ ಏನು ಉತ್ತರ ಕೊಡ್ತದೆ ಗೊತ್ತಿಲ್ಲ. ತಪ್ಪಂತೂ ಆಗಿದೆ. ಆ ತಪ್ಪನ್ನು ಸರಿ ಮಾಡಿಸೋದಕ್ಕೆ ಅವಕಾಶ ಇದೆ. ಎಲ್ಲಿ ಬಿಟ್ಟೋದಂತ ಹಳ್ಳಿಗಳಿಗೆ ನೀರಾವರಿ ಆಗ್ಲಿ. ಇವತ್ತು ಇನ್ನೊಂದು ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಅಂಬೇಡ್ಕರ್ ಏತ ನೀರಾವರಿ ಅಂತಕ್ಕಂಥ ಒಂದು ಯೋಜನೆ 90% ಭಾಗ ಜನರು SC ST ಇರ್ತಕ್ಕಂಥ ಜನ. 90%, 10% ಜನ ಐತಿ ಇಲ್ಲ ಅದು ಡೌಟ್. 90% ಜನ SC ಮತ್ತು ST. ಅಲ್ಲಿ ಜನರಿಗೆ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ, ಗುಡ್ಡಗಾಡು ಪ್ರದೇಶದಲ್ಲಿ ಜೀವನ ಮಾಡ್ತಿದಾರ. ಅವ್ರಿಗೆ ಈ ಶಿಕ್ಷಣಕ್ಕೆ ಒಳ್ಳೆ ಶಾಲೆಗಳಿಲ್ಲ, ಅಲ್ಲಿ ಹಾಸ್ಟೆಲ್ಗಳಿಲ್ಲ, ನೀರಾವರಿ ಕುಡಿಯಕ್ಕೆ ಸರಿಯಾಗಿ ನೀರಿಲ್ಲ. ನೀರಾವರಿ ಅಂತ ಅವ್ರಿಗೆ ಇಲ್ಲೇ ಇಲ್ಲ. ನೀರಾವರಿ ಮಾಡಕ್ಕೆ ಇವತ್ತು ಅವಕಾಶ ಇದೆ. ಮನೆ ಓನ್ಲಿ ST SC ST ಅನುದಾನದಲ್ಲಿ ಇವತ್ತು ಅವರಿಗೆ ಯೋಜನೆ ಮಾಡಕ್ಕೆ ಪ್ರಯೋಜನ ಇದೆ. ಇಲಾಖೆಗಳಿಗೆ ಮನವಿ ಕೊಟ್ಟಿದ್ದೀನಿ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕೂಡ ಮನವಿ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಸರ್ಕಾರ ಕ್ಯಾರಿ ಅಂದಿಲ್ಲ. ಇವತ್ತು ಅಲ್ಲಿ ನೀರಾವರಿ ಆಗದೆ ಹೋದ್ರೆ ಅವ್ರ ಜೀವನ ಮಾಡ್ಬೇಕು ಹೇಳಿ? ಅವ್ರ ಮಕ್ಕಳಿಗೆ ಒಳ್ಳೆ ಒಂದು ಇವತ್ತಿಗೆ ವಿದ್ಯಾವಂತರಾಗಿಲ್ಲ. SSLC ಮುಟ್ಟಕ್ಕಾಗಿಲ್ಲ ಅಧ್ಯಕ್ಷರೇ. SSLC ಹೋಗಿ ಮಕ್ಕಳು ಓದಕ್ಕಾಗಿಲ್ಲ. ಇವತ್ತಿಗೂ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅವರು. ಇವತ್ತು ಆ ಮಕ್ಕಳು ಏನಾದ್ರು ಓದಬೇಕಾಗಿದ್ರೆ ಅಲ್ಲಿ ಶಾಲೆಗಳು ಕಟ್ಟಬೇಕು, ಹಾಸ್ಟೆಲ್ಗಳು ಕಟ್ಟಬೇಕು, ಒಳ್ಳೆ ಅಲ್ಲಿಗೆ ಶಿಕ್ಷಕರು ಕೊಡಬೇಕಾಗುತ್ತೆ ಆ ಭಾಗದಲ್ಲಿ. ಇವತ್ತು ಆ ದೊಡ್ಡಗಳನ್ನು ಹಾಕೊಂಡಿದ್ದಾರೆ. ಸುಮಾರು ದೊಡ್ಡಗಳಂದ್ರೆ ಒಂದು 100 ದೊಡ್ಡಗಳದಾವ ನನ್ನ ಕ್ಷೇತ್ರದಲ್ಲಿ. ಆ ದೊಡ್ಡಗಳಿಗೆ ಕರೆಂಟ್ ಸಪ್ಲೈ ಇಲ್ಲ ಇವತ್ತಿಗೂ. ದೀಪದಲ್ಲಿ ಕತ್ತಲಿದ್ದಂತೆ ನಮ್ಮ ರಾಯಚೂರಲ್ಲೇ ಕರೆಂಟ್ ಉತ್ಪನ್ನ ಮಾಡ್ತೀವಿ. ಇಡೀ ರಾಜ್ಯಕ್ಕೆ ಕರೆಂಟ್ ಸಪ್ಲೈ ಆಗ್ತಾ ಇದೆ. ಆದ್ರೆ ನಮ್ಮ ಲಿಂಗಸೂರು ತಾಲೂಕಿನಲ್ಲೇ ಕರೆಂಟ್ ಇಲ್ಲ, ದೊಡ್ಡಗಳಿಗೆ ಕರೆಂಟ್ ಇಲ್ಲ. ಪಂಪ್ ಸೆಟ್ಗಳು ಚಾಲು ಮಾಡ್ಕೋಬೇಕಂದ್ರೆ 7 ತಾಸು ಕೊಡ್ತದೆ ಸರ್ಕಾರ ಅಂತ ಆದೇಶ ಮಾಡಿದೆ. 1 ತಾಸಲ್ಲ 1.5 ತಾಸು ಕೊಡ್ತಾರೆ, ತೆಗೆದು ಬಿಡ್ತಾರ. ಜನ ಕಾಯ್ಕೊಂಡು ಕುಂತಿರ್ತಾರೆ ರೈತರಲ್ಲಿ. ಪಂಪ್ ಸೆಟ್ ಮುಂದೆ ಕರೆಂಟ್ ಈಗ ಬರ್ತದ ಅವಾಗ ಬರ್ತದ ಅಂತೇಳಿ ಕಾಯ್ಕೊಂಡು ಕುಂತಿರ್ತಾರ. ಅವು ಯಾವಾಗ ಕೊಡ್ತಾರೆ ಇವ್ರು ಗೊತ್ತಾ? ರಾತ್ರಿ 3 ಗಂಟೆಗೆ ಕೊಡ್ತಾರ. ರಾತ್ರಿ 3 ಗಂಟೆಗೆ ಯಾರು ಹೋಗ್ಬೇಕು ಸನ್ಮಾನ್ಯ ಅಧ್ಯಕ್ಷರಲ್ಲಿ ಹೋಗಿ ನೀರು ಇಟ್ಕೊಳಕ? ತಪ್ಪುಗಳು ಅಂತ ಸರ್ಕಾರದಲ್ಲಿ ಆಗ್ತಾ ಬಂದ್ರೆ ಕರೆಂಟ್ ಯಾವ ಸಮಯದಲ್ಲಿ ನಿಗದಿ ಮಾಡಿರ್ತಾರೆ ಆ ಸಮಯದಲ್ಲಿ ಅಷ್ಟು ತಾಸು ಕೊಡ್ಬೇಕಲ್ವ? ಅವರಿಗೆ ಕೊಡೋದಿಲ್ಲ. ರಾತ್ರಿ 3 ಗಂಟೆ ಕೊಟ್ಟಿರ್ತಾರ. ರೈತರ ಪಾಪ ಕಾಯ್ದು ಬಂದು ಮನೆ ಮಕ್ಕಂದಿರ್ತಾನ, ಇವ್ರು ಕರೆಂಟ್ ಕೊಟ್ಟಿರ್ತಾರ. ಅಲ್ಲಿ ಯಾವಾಗಂದ್ರೆ ರಾತ್ರಿ ಕೊಟ್ಟಿದ್ದು 3 ಗಂಟೆಗೆ ನೀರು ಇಟ್ಕೊಂಡಿಲ್ಲ ಅಂತಾರ ಅವ್ರಿಗೆ. ರೈತರೇನು ಜೀವನ ಮಾಡ್ಬೇಕು ಅಧ್ಯಕ್ಷರೇ? ಇದು ಆಗ್ತಕ್ಕಂಥ ತಪ್ಪುಗಳನ್ನು ಸರ್ಕಾರ ಕೂಡಲೇ ಸರಿಪಡಿಸಬೇಕು. ಉಳಿದಂತ ಹಳ್ಳಿಗಳಿಗೆ ನೀರಾವರಿ ಮಾಡಬೇಕು. ಎಲ್ಲಿ ದೊಡ್ಡಗಳಿಗೆ ಕರೆಂಟ್ ಇಲ್ಲ, ಎಲ್ಲೆಲ್ಲಿ ಮತ್ತೆ ಎಕ್ಸೆಷನ್ ಬೆಳೆದಂತ ಪ್ರದೇಶಗಳಲ್ಲಿ ಕರೆಂಟ್ ಇಲ್ಲ, ತಕ್ಷಣದಲ್ಲಿ ಕಂಬಗಳಾಗಿ ಕರೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮಕ್ಕಳಿಗೆ ಓದಲಿಕ್ಕೆ ಒಳ್ಳೆ ಶಾಲೆಗಳು ಕಟ್ಟತಕ್ಕಂಥ ವ್ಯವಸ್ಥೆ ಆಗಬೇಕು. ಕೆಲವೊಂದು ಈ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಅನುದಾನವನ್ನ ಮಾರ್ಪಾಡು ಮಾಡಬೇಕು. ನಿಯಮಗಳು ಮಾರ್ಪಾಡು ಮಾಡೋದ್ರೆ ನಾವು ಯಾವುದೇ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಸರ್ಕಾರ 5,000 ಕೊಟ್ಟು ಯಾವುದೇ ನಿಯಮಗಳನ್ನ ಅಲ್ಲಿ ನಾವು ಕೆಲಸ ಮಾಡೋದಂತ ಅವಕಾಶ ಕೊಟ್ರೆ ಯಾವ ರೀತಿ ಕೆಲಸ ಮಾಡ್ಬೇಕು ಸನ್ಮಾನ್ಯ ಅಧ್ಯಕ್ಷರೇ? ನಾವು ಏನ್ ಮಾಡ್ಬೇಕು? ನಾವು ಮಾಡಿ ಅಧ್ಯಕ್ಷ, ನಿಮ್ಮ ಮೈಕ್ ನಮ್ಗೆ ಕೇಳ್ತಿಲ್ಲ ಅಧ್ಯಕ್ಷರ. ಮೈಕ್ ಆನ್ ಮಾಡಿ ಹೇಳಿ ಅಧ್ಯಕ್ಷರೇ.
ನೋಡ್ರಿ ಅಧ್ಯಕ್ಷರೇ, ಬೋರ್ಡ್ ಅಲ್ಲಿ ನಾವು ಮೆಂಬರ್ಗಳಿಲ್ಲ. ಬೋರ್ಡ್ ಅಲ್ಲಿ ಮೆಂಬರ್ ಇದ್ದಂತವ್ರು ಚರ್ಚೆ ಮಾಡಬೇಕು. ನಾವು ಬೋರ್ಡ್ ಚೇರ್ಮನ್ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ, ಸರ್ಕಾರ ಗಮನಕ್ಕೆ ತಂದಿದ್ದೀವಿ, ಸಚಿವರ ಗಮನಕ್ಕೆ ತಂದಿದ್ದೀವಿ. ಇಲ್ಲಿವರೆಗೂ ಯಾವ ನಿಯಮಗಳನ್ನು ಸಲ್ಲಿಕ್ಕಾಗಿಲ್ಲ. 41 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೇಮ್ ಕಾನೂನು ಮಾಡಿದ್ದಾರೆ. ಅನುದಾನ ಬಳಕೆ ಮಾಡಕ್ಕಾಗ್ತಾ ಇಲ್ಲ. ಯಾವ ಅನುದಾನ ಎಲ್ಲಿ ಬಳಕೆ ಮಾಡ್ಕೋಬೇಕು, ನಮ್ಗೆ ಅವಕಾಶ ಕೊಟ್ಟ ಮೇಲೆ ನಮ್ಗೆ ಬಳಕೆ ಮಾಡಕ್ಕೆ ಅವಕಾಶ ಕೊಡ್ಬೇಕಲ್ವಾ? ಕ್ಷೇತ್ರ ಅಭಿವೃದ್ಧಿ ಮಾಡಕ್ಕೆ ಅವಕಾಶ ಕೊಡ್ಬೇಕಲ್ವಾ? ಅಲ್ಲಿ ಅನುದಾನ ಮೀನು ಅಲ್ಲಿ ಅನೇಕ ನಿಯಮಗಳನ್ನು ಅಳವಡಿಸಿದ್ರೆ ನಾವು ಅನುದಾನ ನಾವು ಖರ್ಚು ಮಾಡಕ್ಕಾಗ್ತಿದೆ ಹೇಳಿ ಅಧ್ಯಕ್ಷರೇ. ಸರ್ಕಾರಗಳು ಇದ್ರ ಬಗ್ಗೆ ಗಮನ ಕೊಡ್ಬೇಕಲ್ವಾ? ಆದ್ರೆ ಕಲ್ಯಾಣ ಕರ್ನಾಟಕಕ್ಕೊಂದೇ ಕಾನೂನು, ಇಡೀ ರಾಜ್ಯಕ್ಕೊಂದು ಕಾನೂನು. ಇದು ಯಾವ ನ್ಯಾಯ ಅಧ್ಯಕ್ಷರೇ? ಇದು ಕಲ್ಯಾಣ ಕರ್ನಾಟಕ ಜನ ಏನ್ ಪಾಪ ಮಾಡಿದೀವಿ ನಾವು? ಕುಡಿಯಾಕ ನೀರು ಸಿಗ್ತಾ ಇಲ್ಲ, ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ, ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮಹಿಳೆಯರಿಗೂ ಉದ್ಯೋಗ ಇಲ್ಲ. ಈ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ರೈತರು ಬೆಳೆದಂತೆ ಬೆಳೆಗೆ ಪರಿಹಾರ ಸಿಗ್ತಾ ಇಲ್ಲ, ಅವ್ರ ಹೊಲಗಳಿಗೆ ಹೋಗಕ್ಕೆ ರಸ್ತೆ ಇಲ್ಲ ಅಂದ್ರೆ ಇದೆಂತ ಜೀವನ ಮಾಡ್ತಕ್ಕಂಥದ್ದು ನಾವು? ಸರ್ಕಾರಗಳ ಗಮನ ಕೊಡ್ಬೇಕಲ್ಲ ಇದಕ್ಕೆ. ಅದೇ ನಾವು ಅನುದಾನ ಕೊಡ್ತೀವಿ, 5,000 ಕೋಟಿ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನೂ ಒಂದು 5,000 ಒಂದು 10,000 ಕೋಟಿ ಕೊಟ್ಟು ಅದಕ್ಕಾಗಿ ಸಪರೇಟ್ ಆಗಿ ಒಂದು ಸಚಿವಾಲಯ ನೇಮಕ ಮಾಡಬಹುದಲ್ಲ? 10,000 ಕೋಟಿ ಒಂದು ನೇಮಕ, ಅದಕ್ಕೊಂದು ಸಚಿವರಿಗೆ ಯಾರಾದ್ರೂ ಒಂದು ಜವಾಬ್ದಾರಿ ಕೊಟ್ಟು ಒಂದು ಸಚಿವಾಲಯ ನೇಮಕ ಮಾಡಿ ಕಲಬುರಗಿಗೆ, ಅಲ್ಲಿ ನಮ್ಮ ಅಭಿವೃದ್ಧಿ ಮಾಡಕ್ಕೆ ಅವಕಾಶ ಆಗ್ತದಲ್ಲ. ನಿಯಮಗಳನ್ನು ಬದಲಾವಣೆ ಮಾಡಿದ್ರೆ ಅಭಿವೃದ್ಧಿ ಆಗ್ತದಲ್ಲ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತೀರಿ, ಅನುದಾನ ಕೊಡ್ತೀರಿ, ನಿಯಮಗಳನ್ನೇ ನಾವು ಬದಲಾವಣೆ ಮಾಡಲ್ಲ ಅಂದ್ರೆ, ಅನೇಕ ನಿಯಮಗಳನ್ನ ಅದಕ್ಕೆ ಕಂಡೀಷನ್ ಆಗ್ತೀವಂದ್ರೆ ಇದೆಂತ ಅಭಿವೃದ್ಧಿ ನಾವು ಕೆಲಸ ಮಾಡಿದಂತ ಆಗ್ತೇಳಿ? ಸರ್ಕಾರ ಕೊಟ್ಟದ್ದೇನು ಸಾರ್ಥಕತೆ ಹೇಳಿ? ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಅಲ್ಲಿರ್ತಕ್ಕಂಥ ಸಮಸ್ಯೆಗಳು, ಕುಡಿಯುವ ನೀರು, ರಸ್ತೆ, ಅಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಶಿಕ್ಷಣ ಆಗಬೇಕು, ಅಲ್ಲಿ ಒಳ್ಳೆ ಶಾಲೆಗಳು ಕಟ್ಟಬೇಕು, ಹಾಸ್ಟೆಲ್ಗಳು ಕಟ್ಟಬೇಕು, ಅಲ್ಲಿ ಒಳ್ಳೆ ನಮಗೆ ಹೋಗ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗಿದೆ, ದೊಡ್ಡ ಕರೆಂಟ್ ಕೊಡಬೇಕಾಗಿದೆ. 8 ದಿನಕ್ಕೊಮ್ಮೆ ನೀರು ಬಿಡ್ತಾರಲ್ಲ ಈ ರಸ್ತೆಗೆ, ನಮ್ಮ ಕುಡಿಯ ಪಟ್ಟಣಗಳಲ್ಲಿ 8 ದಿವಸಕ್ಕೊಮ್ಮೆ ನೀರು ಹೋಗ್ತಕ್ಕಂಥದ್ದು, ದಿನಾಲೂ ನೀರು ಬಿಡ್ತಕ್ಕಂಥ ಸರ್ಕಾರ ಮಾಡಬೇಕು. ಸರ್ಕಾರ ಎಲ್ಲರೂ ಮಾಡ್ತಾ ಇದೆ. ಹೆಂಗ್ ಮಾಡ್ತಿದೆ ಅಂದ್ರೆ ಯಾವ ಸಾಕಷ್ಟು ಹಣ ಖರ್ಚು ಮಾಡ್ತಾ ಇದೆ, ಆದ್ರ ಅದು ಸರಿಯಾಗಿ ಉಪಯೋಗ ಆಗ್ಬೇಕಲ್ವಾ? 2,000 ತಾಯಂದಿರಿಗೆ ಕೊಡ್ತೀರಿ, 500 ಕೊಡ್ತೀರಿ. 3 ಸಲ ಆಗ್ತದೆ ರಿಪೀಟ್ ಮಾಡಕತ್ತಿ. ಹೊಸ ಸಬ್ಜೆಕ್ಟ್ ಕಡೆ ಬರ್ರಿ, ಅವಕಾಶ ಮಾಡಿ. ಅಧ್ಯಕ್ಷರೇ, ನಾನು ಹೇಳೋದಷ್ಟೇ, ದಯಮಾಡಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಸಚಿವರುಗಳ ಕಡೆ ಗಮನ ಕೊಟ್ಟಿರಲ್ಲ, ಅದಕ್ಕೆ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ ಗಮನಕ್ಕೆ ಯಾಕೆ ತರ್ತೀನಿ ಅಂದ್ರೆ ರಿಪೀಟ್ ಅದನ್ನ ಯಾಕೆ ನಿಮ್ಗೆ ಎರಡನೇ ಸಲ ಹೇಳ್ತೇನೆ ಅಂದ್ರೆ, ಆಗ್ಬೇಕಾಗಿದೆ, ಶಾಶ್ವತ ಪರಿಹಾರ ಆಗ್ಬೇಕು. ಸಮಸ್ಯೆ ಇದೆ, ಕುಡಿಯ ನೀರಿನ ಸಮಸ್ಯೆ ಇದೆ, ವಿಚಾರ ಮಾಡ್ರಿ. ಈ ಸಮಸ್ಯೆಗಳಿಗೆ ಒತ್ತು ಕೊಡಬೇಕಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಹೇಳಿದಿರಿ ಅದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆದ ಒಬ್ಬ ಸಚಿವರ ಆಸಕ್ತಿಯಿಂದ ಕೇಳಕತ್ತಾರನ್ರಿ. ಹೇಳಿದ್ರು ಕಾನೂನು ಸಚಿವರು ನೀವೊಬ್ರು ಮಂಜಣ್ಣ, ಆಮೇಲೆ ಉತ್ತರ ಕರ್ನಾಟಕದ ಬಗ್ಗೆ ಆಶೀರ್ವಾದ ಇಲ್ಲ. ಆಯ್ತಾಯ್ತು. ಈಗ ಒಂದ್ 15 ನಿಮಿಷ ಅಷ್ಟು ಮಾತಾಡ್ರಿ, ಹೇಳಿದ್ರೆ ರಿಪೀಟ್ ಮಾಡಬೇಡ್ರಿ. ಈಗ ಹೇಳಿದಿರಿ, ನೀವೆಲ್ಲ ಸಬ್ಜೆಕ್ಟ್ ಕವರ್ ಮಾಡಿದಿರಿ. ಅಲ್ಲ, ನಾನು ಹೇಳುವಾಗ ಹೇಳ್ತಾರ. ಓಕೆ ಅಧ್ಯಕ್ಷರೇ, ನೋವಿದೆ, ಸಮಸ್ಯೆಗಳು ಜನರು ಆ ನೋವನ್ನು ತಂದು ನಿಮ್ಮ ಮುಂದೆ ಎಳಕರದ ಹೋದ್ರೆ, ಸದನಕ್ಕೆ ಎಳಕರದ ಹೋದ್ರೆ, ಸರ್ಕಾರ ಗಮನಕ್ಕೆ ನಾವು ತಲೆಗೆ ಹೋದ್ರೆ ಪರಿಹಾರ ಸಿಗದೆ ಕುತ್ಕೊಳ್ರಿ. ಅದಕ್ಕೆ ನಾನು ಹೇಳ್ತೀನಿ ಅಧ್ಯಕ್ಷರೇ, ದಯಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದನೆ ವಿಷಯಗಳು ಅದರಲ್ಲಿ ಕವರ್ ಆಗಿದೆ. ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಕ್ಕಂತ ಹೇಳ್ರಿ. ನೋಡ್ರಿ ನಮಗೆ ಸ್ವತಂತ್ರ ಸಿಕ್ಕುವಾಗ ಅನೇಕ ಜನ ಮಹಿಳಾ ಹೋರಾಟ ಮಾಡಿದಂತವರು, ಅಲ್ಲಿ ಅನೇಕ ಜನ ಅತ್ಯಾಚಾರ, ಅನಾಚಾರಗಳು, ಕಾಟೋ ಬಾಟೋ ಲೂಟ ಅಂತ ಬಾರಿ ಹೋರಾಟ ಮಾಡಿ ಸ್ವತಂತ್ರ ಸಿಕ್ಕ 13 ತಿಂಗಳು ಸ್ವತಂತ್ರ ಸಿಕ್ಕಿರೋದು ನಮ್ಮ ರಾಜ್ಯಕ್ಕೆ, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ. ಅನೇಕ ಜನ ಶರಣರು, ಅನೇಕ ಜನ ಪ್ರವಾಸ ಒಂದು ವಿಷಯ ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರ ತಮ್ಮ ಗಮನ ತರ್ತಾ ಇದೀನಿ. ನೋಡಿ, ವಿಶ್ವಗುರು ಬಸವಣ್ಣವರು ಹುಟ್ಟಿ ಬೆಳೆದಂತ ನಾವು ದೇವರ ದಾಸರಾಯನಂತವರು, ಸಜ್ಜಲಗುಡಿ ಶ್ರೀ ಸಣ್ಣಮತಾಯಿ ಅಂತವರು, ಅಂಕಲಮಠ ಪೂಜ್ಯ ಶರಣರಂತವರು, ಅನೇಕ ಜನ ಶರಣರು ಹುಟ್ಟಿ, ಕಾಜೆ ಬಂದೇನವಾಜ್ ಅಂತವರು, ಅನೇಕ ಶರಣರು ಹುಟ್ಟಿ ಬೆಳೆದಂತ ನಾಡು. ಇವತ್ತು ನಮ್ಗೆ ಕುಡಿಯಾಕ ನೀರು ಸಿಗ್ತಾ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗುತ್ತೆ. ಕೊಡ್ಲಿ, ಸಚಿವರು ಗಮನ ಕೊಟ್ಟು ಕುಡಿಯಾಕ ನೀರು, ಶಿಕ್ಷಣ, ಕರೆಂಟ್, ರಸ್ತೆ, ಉದ್ಯೋಗ ಕೊಡಂತ ವ್ಯವಸ್ಥೆ ಮಾಡಬೇಕು ಸರ್ಕಾರ. ಇವತ್ತು ಏನದಲ್ಲ, ಇವತ್ತು ಮಾಡಿದಂತ ಅತಿಥಿ ಶಿಕ್ಷಕರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ, ನರ್ಸ್ಗಳಿಗೆ ಸ್ಪೆಷಲ್ ಕೊಡುವಂತ ಕೆಲಸ ಮಾಡಲಿ ಅಂತ ಹೇಳಿ ಶರಣಗೌಡ ಸರ್ಕಾರದ ಗಮನಕ್ಕೆ ತಂದು ನನ್ನ ಮಾತನ್ನು ಮುಗಿಸೋದನ್ನ ನಿಮ್ಮ